ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಇದನ್ನು ಮಾಡೋದಕ್ಕೆ ಮಿಕ್ಸಿ ಜಾರಿಗೆ 4 ಹಸಿಮೆಣಸಿನ್ಕಾಯಿ, ಖಾರ ನನಗೆ ಕಡಿಮೆ ಬೇಕಿರೋದ್ರಿಂದ 4 ಹಾಕ್ಕೊಂಡಿದ್ದೀನಿ. ಬಟ್ ನೀವು 6 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ನೀರು ಹಾಕಿ 1 ಸ್ಪೂನಷ್ಟು ಸಾಲ್ಟ್ ಹಾಕಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಬೇಕು. ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು 10 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಪಲಾವಿಗೆ ಯಾವಾಗಲೂ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಇರುತ್ತೆ. ನಮ್ಮ ಮನೇಲಿ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದು. ನಿಮ್ಮ ಮನೇಲಿ ನಿಮ್ಗೆ ಯಾವುದಿರುತ್ತೋ ಆ ಎಣ್ಣೆನೇ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಪಲಾವ್ ಎಲೆ, 1 ಸ್ಟಾರ್ ಹೂವು, 2 ಮರಾಠಿ ಮೊಗ್ಗು, 1 ಏಲಕ್ಕಿ, 1 ಸ್ಪೂನು ಸೋಂಪು, 3 ಇಂಚಷ್ಟು ಚಕ್ಕೆ, 5 ರಿಂದ 6 ಲವಂಗ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಸ್ಮಾಲ್ ಸೈಜ್ದು 9 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ ಪಲಾವಿಗೆ. ಸೊ ಇದನ್ನು ತುಂಬ ಓವರ್ ಫ್ರೈ ಮಾಡೋದೇನು ಬೇಡ. ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅರ್ಧ kg ಚಿಕನ್ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಸಾಲ್ಟ್. ಸೊ ಈ ಥರ ಅರಿಶಿನ ಮತ್ತು ಸಾಲ್ಟ್ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಅರಿಶಿನ ಮತ್ತು ಸಾಲ್ಟನ್ನು ಚಿಕನಲ್ಲಿ ಯಾವಾಗಲೂ ಫ್ರೈ ಮಾಡುವಾಗ ಏನಕ್ಕೆ ಹಾಕಬೇಕು ಅಂದರೆ ಚಿಕನಲ್ಲಿ ಬರುವಂಥ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅರಿಶಿನ ಮತ್ತು ಸಾಲ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಚಿಕನಲ್ಲಿ ಬಿಡೋವಂಥ ನೀರೆಲ್ಲ ಡ್ರೈ ಆಗಿ ಈ ಥರ ಆಯಿಲ್ ಸ್ವಲ್ಪ ಬಿಟ್ಕೊಳ್ಳೋ ಅಷ್ಟು ನಾವು ಚಿಕನನ್ನು ಇಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 2.5 ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಹಸಿಮೆಣಸಿನ್ಕಾಯಿಂದು ಹಸಿ ವಾಸನೆ ಎಲ್ಲ ಹೋಗೋಷ್ಟು ಒಂದು 5 ನಿಮಿಷ ಫ್ರೈ ಮಾಡಬೇಕು. ನೋಡಿ ಈ ಥರ ಫ್ರೈ ಆಗಿದೆ. ಇದಕ್ಕೆ ನಾವು ಇವಾಗ ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನಷ್ಟು ಧನಿಯಾ, 1.5 ಸ್ಪೂನಷ್ಟು ಗರಂ ಮಸಾಲ, 2 ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕಿ ಫ್ರೈ ಮಾಡಬೇಕು. ಸ್ಪೈಸಸ್ ಹಾಕಿದ ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಅದು ಹಸಿ ಮಸಾಲೆ ಎಲ್ಲ ಹೋಗೋಷ್ಟು. ನಂತರ ಇದಕ್ಕೆ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪು ಕೂಡ ಒಂದು 2 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೋಬೇಕು. ಮೊಸರು ಹಾಕಿದ ನಂತರ ಒಂದು 5 ನಿಮಿಷ ಫ್ರೈ ಮಾಡಬೇಕು. 5 ನಿಮಿಷ ಫ್ರೈ ಆದ ನಂತರ ಈ ಥರ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಮೊಸರು ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ಚಿಕನ್ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಸೊ ಈಗ 2 ಗ್ಲಾಸಷ್ಟು ಅಕ್ಕಿನ ತೊಳೆದು ಹಾಕ್ಕೋತಾ ಇದ್ದೀನಿ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿನ ಹಾಕೋತೀರೋ ಅದೇ ಗ್ಲಾಸಲ್ಲಿ ನೀರು ಮೆಸರ್ಮೆಂಟ್ ಕೂಡ ತೊಗೊಳ್ಳಿ. ಅಕ್ಕಿನ ನಾನು ನೀರೆಲ್ಲ ಹಾಕಿದ ಮೇಲೆ ಹಾಕಲ್ಲ, ಈ ಮಸಾಲೆ ಜೊತೆಯಲ್ಲೇ ಹಾಕಿ ಫ್ರೈ ಮಾಡ್ಕೋತೀನಿ.
ಏನಕ್ಕೆ ಅಂತ ಹೇಳಿದ್ರೆ ಆ ಅಕ್ಕಿ ಎಲ್ಲ ಉದುರಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವ್ ಉದುರಾಗಿ ಬರುತ್ತೆ. ಸೊ ಕೆಲವರು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಾರೆ. ಇಲ್ಲಿ ಮೊಸರು ಎಲ್ಲ ಹಾಕಿದಾಗ ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಆದ ಕಾರಣ ನಾನು 1 ಗ್ಲಾಸಷ್ಟು ನೀರನ್ನು ಕಡಿಮೆ ಹಾಕಿರ್ತೀನಿ ಪಲಾವಿಗೆ. ಅದರಿಂದ ಉದುರಾಗಿ ಕೂಡ ಆಗುತ್ತೆ. ನಮ್ಮನೇಲಿ ಯೂಸ್ ಮಾಡೋದು ಮಧು ಸಣ್ಣ ಅಕ್ಕಿ. ಸೊ ಅದಕ್ಕೆ ಯಾವಾಗಲೂ ಸ್ವಲ್ಪ ನೀರು ಕಡಿಮೆನೇ ಹಾಕಬೇಕಾಗಿರೋ ಕಾರಣ ನಾನು 1 ಗ್ಲಾಸಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ನೀರು ಕ್ವಾಂಟಿಟಿ ಬೇಕು ಅಂತ ಗೊತ್ತಾಗುತ್ತೋ ಅಷ್ಟನ್ನು ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಈಗ ನೀವು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೋದು. ನಂಗೆ ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ಈಗ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕುಗ್ಸಿ. ನಂತರ ನೋಡಿ 1 ವಿಷಲ್ ಆದಮೇಲೆ ಈ ಥರ ಆಗಿರುತ್ತೆ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಮಸಾಲೆ ಮೇಲೆ ಬಂದಿರುತ್ತೆ ಮತ್ತು ರೈಸ್ ಎಲ್ಲ ಸ್ವಲ್ಪ ಕೆಳಗಡೆ ಹೋಗಿರುತ್ತೆ ಕುಕ್ಕರಲ್ಲಿ ಮಾಡೋದಾದರೆ. ಹಾಗಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕ್ಕೋಬೇಕು. ಈ ಚಿಕನ್ ಪಲಾವ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.